ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ? ಇದು ಎಸಿಯವರೇ ಆರ್ಡರ್ ಮಾಡವ್ರೆ 17/1 ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕಾ? ದಮ್ ಕೊಡ್ಬೇಕು. ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ, ಆದ್ರೆ ತಮ್ ಕೊಟ್ಟಿಲ್ಲ. 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಮ್ ಕೊಡಕ್ಕೆ ಒಂದೊಂದ್ ಕೇಸ್ಗೆ ಏನು ರನ್ನಿಂಗ್ ರೇಟ್? ಈಗ ಒಂದ್ ಬೋರ್ಡ್ ಏನಾದ್ರು ಹಾಕಿದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಮೀಟಿಂಗ್ ಇಲ್ಲ ಅಂತ ಹೇಳಿ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ, ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ತಮ್ಮ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ, ನಿಮ್ ಮುಂದೆ ಭಯ ಹೇಳಕ್ಕೆ. ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ.